ಪ್ರಕಾಶಿಸಿದಾಗ ಎದ್ದು ನಿತ್ಯಾನ್ನಿಕವನ್ನೆಲ್ಲ ಪೂರೈಸಿದೆ. ಮಾಡಿ ಪೂರೈಸಲೇಬೇಕಾದಂತಹ ದೇವತಾ ಕಾರ್ಯ, ಪೂಜೆ, ಪ್ರಸಾದ ಸ್ವೀಕಾರ ಅದೆಲ್ಲವನ್ನ ಮುಗಿಸಿ ಬ್ರಾಹ್ಮಣರು ಹೇಳಿರುವ ಹಾಗೆ ತಂದೂಲ ಪ್ರಸ್ಥವನ್ನು ಸೇರಿದ್ದೇನೆ. ಪರಿಜನ ಸಹಿತ ಎಲ್ಲಿ ನೋಡಿದರೂ ಆಸನದಲ್ಲಿ ಅಲಂಕೃತರಾಗಿರುವಂತಹ ಬ್ರಾಹ್ಮಣ ಶ್ರೇಷ್ಠರು, ಎಂತೆಂತಹ ಪಂಡಿತರು, ಎಂತೆಂತಹ ಯೋಗ್ಯತಾವಂತರು, ಎಂತೆಂತಹ ವಿದ್ವತ್ ಮಣಿಗಳು, ಎಂತಹ ವಿದ್ವಾಂಸರು, ಅವರ ಎಂಬ ಭೇದ ಇಲ್ಲ. ಬ್ರಾಹ್ಮಣರು ಅಧಿಕ ಸಂಖ್ಯೆಯಲ್ಲಿ ಬರಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥೆ ಆಗಿದೆ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಪೀಠವನ್ನು ನೀಡಿ ಆಗಿದೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಯಾರು ದಾಕ್ಷಿಣ್ಯ ಮಾಡಿಕೊಳ್ಳಬಾರದು. ಇವತ್ತಿನ ಈ ಕಾರ್ಯ ಅದ್ಭುತ ಶಾಂತಿ, ಇದು ನಾಡಿನ ಏಳಿಗೆಗಾಗಿಯೇ ಮಾಡಿದ್ದು. ಅರಸ ಉಳಿದ ಅಂತಾದರೆ ಅರಸನ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಆ ಪ್ರದೇಶವೇ ಉಳಿದ ಹಾಗೆ. ಹಾಗಾಗಿ ವ್ಯವಸ್ಥೆ ಮಾಡಿದ್ದೇವೆ. ನೀವೇನು ದೊಡ್ಡ ಕೆಲಸ ಮಾಡುವುದು ಬೇಡ. ಕಾರ್ಯಕ್ರಮ ಮುಗಿಯುವುದರೊಳಗೆ ಮಧ್ಯದಲ್ಲಿ ಎದ್ದೊಂದು ಯಾರು ಹೋಗಬೇಡಿ. ಹಾಗಂತ ನಿಮ್ಮನ್ನು ಅತಿಯಾಗಿ ಕಾಯಿಸ್ತೇವೆ ಅಂತ ತಿಳ್ಕೊಳ್ಬೇಡಿ. ಬೇಗ ಮುಗಿಸ್ತೇವೆ. ಮೂವರು ಬ್ರಾಹ್ಮಣರು, ತೇಜೋಪುಂಜರು, ದಿವ್ಯವಾದಂತಹ ತೇಜಸ್ಸನ್ನು ಹೊಂದಿರುವ ಬ್ರಾಹ್ಮಣ ಶ್ರೇಷ್ಠರು ಈ ಕಡೆಗೆ ಧಾಮಿಸಿ ಬರ್ತಾ ಇದ್ದಾರೆ. ಸಹಜವಾಗಿ ಬ್ರಾಹ್ಮಣರನ್ನು ಕಂಡಾಗ ನನಗರಿವಿಲ್ಲದೆ ಇರುವ ಹಾಗೆ ಉಳಿದ ಪೀಠದಿಂದ ಮೇಲೆ ಎದ್ದಿದ್ದೇನೆ. ಯಾಕೆ? ಬ್ರಾಹ್ಮಣೋ ಮಮ ದೇವತಾ. ಬ್ರಾಹ್ಮಣರು ಭೂಲೋಕದಲ್ಲಿ ಕಣ್ಣಿಗೆ ಕಾಣಿಸುವ ಮಾತಾಡುವ ದೇವರು, ಅದು ಬ್ರಾಹ್ಮಣರು. ಹಾಗಾಗಿ ಎದ್ದಿದ್ದೇನೆ. ಔಪಚಾರಿಕವಾಗಿ ಬಂದ ಅವರನ್ನು ನಾನು ಗುರುತಿಸಿದ್ದೇನೆ ಎನ್ನುವುದರ ದ್ಯೋತಕವಾಗಿ ಒಂದು ಸಣ್ಣ ನಮಸ್ಕಾರ ಕೊಟ್ಟಿದ್ದೇನೆ. ಸಾಕಾಗ್ತದ? ಎಲ್ಲಿಂದ ಬಂದವರು, ಎಷ್ಟು ದೂರದಿಂದ ಇಲ್ಲಿಗೆ ಆಗಮಿಸಿದವರು. ಹಾಗಾಗಿ ಉಭಯ ಕುಶಲೋಪರಿ ನಮ್ಮನೆಗೆ ಬಂದವರು ನಮಗ ಅತಿಥಿಗಳು. ಅತಿಥಿ ದೇವೋ ಭವ. ಆ ನೆಲೆಯಲ್ಲಿ
ನಿಮ್ಮನ್ನು ಕಟ್ಟಾಗ ಉಪಚರಿಸಲೇಬೇಕಾದದ್ದು ನನಗೆ ಆದ್ಯ ಕರ್ತವ್ಯ. ಆ ಕಾರಣಕ್ಕಾಗಿ ಮಾಗಾಥ ನಿಮ್ಮನ್ನು ಉಪಚರಿಸುವುದಕ್ಕೆ ಬಂದಿದ್ದೇನೆ. ಸ್ವಾಮಿ, ಎಷ್ಟು ಗುರುತಿದ್ದು ಬಂದಿದ್ದೀರಾ? ಹೇಗೆಲ್ಲ ಯಾವ್ಯಾವ ಅವಸ್ಥೆಯಲ್ಲಿ ಬಂದಿದ್ದೀರಾ? ಬರುವಾಗ ನಿಮಗೆ ಏನೆಲ್ಲ ಕಷ್ಟ ಕೊಟ್ಟರೆಂದು ಒದಗಿ ಬಂದು ಗೊತ್ತಿಲ್ಲ. ಅದೇ ಇದ್ದರು ಈಗ ಇಲ್ಲಿಗೆ ಆಗಮಿಸಿರುವಂತಹ ನಿಮ್ಮಿಂದ ನಮ್ಮ ಮನಸ್ಸಿಗೆ ಆನಂದವಾಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗಾಗಿ ಬರಬೇಕು, ಕುಳಿತುಕೊಳ್ಳಬೇಕು. ಹಸಿವೆ ಕೃಷಿ ನಿವಾರಣೆಗೆ ಏನಾದರೂ ಬೇಕು ಅಂತಾದರೆ ವ್ಯವಸ್ಥೆ ಬೇಕಾದಷ್ಟು ಉಂಟು. ತಕ್ಷಣ ಹೇಳಿಕೆ ಸಾಕು, ತಂದು ಕೊಡ್ತಾರೆ, ಅದನ್ನು ಸ್ವೀಕರಿಸಬೇಕು. ಜೊತೆಯಲ್ಲಿ ನೀವು ಊರಿದ್ದೇ ಬಂದದ್ದು, ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇತ್ಯಾದಿ ಮುಂತಾದವು ಮದುವೆ ಆಚೆ ಎಲ್ಲ ಕ್ಷೇಮ. ನೀವಂತೂ ಆರೋಗ್ಯವಾಗಿದ್ದೀರಿ ಎನ್ನುವುದು ಸ್ಪಷ್ಟ. ಏನೇ ಇದ್ದರೂ ನಿಮ್ಮ ಆಶೀರ್ವಾದ ಎನ್ನುವುದು ನಮಗೆ ಬಹಳ ಪ್ರಾಮುಖ್ಯವಾದದ್ದು. ನಮೋ ಆರೋಗ್ಯದ ಬಗ್ಗೆ ಕೇಳುವುದೇ ಬೇಡ. ಇಡೀ ಪ್ರಪಂಚದ ಆರೋಗ್ಯ ಪೂರ್ಣ ಇವರು ಒಬ್ಬರಲ್ಲೇ ಉಂಟು. ಆ ದೇಹದ ಆಕಾರವನ್ನು ಕಂಡಾಗಲೇ ಅರ್ಥ ಆಗ್ತದೆ. ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಹುಡುಕಿದ್ರು ಒಂದು ಹೊಂಡ ಸಿಗಲಿಕ್ಕೆ ಅಷ್ಟು ಸುಪುಷ್ಟವಾಗಿ ಬೆಳೆಸಿದ್ದಾರೆ. ಅದು ತೀರಾ ಮೈಕೈಯೆಲ್ಲ ಹೊಡಿ ಮಾಡಿಕೊಂಡವರು ಅಲ್ಲ ಅಂತ ಕಾಣಿಸ್ತದೆ. ಅಲ್ಲೇ ಒಂದು ಎರಡು ಸೊತ್ತು ಬಂದು ಎಷ್ಟಾಯ್ತು ಹಾಗಂತ ನೀವು ಬಂದದ್ದು ನಮಗೆ ಬಹಳ ಮುಗ ನೀಡಿದೆ. ಆಶೀರ್ವದಿಸಿದೆ. ನಮಸ್ಕಾರ ಅತ್ತೆ. ಪಾಪ ಬಹಳ ಸಾತ್ವಿಕರು, ಸಜ್ಜನರು, ಒಳ್ಳೆ ಕುಟುಂಬದಲ್ಲಿ ಹುಟ್ಟವನ್ನು ಕಾಣಿಸ್ತದೆ. ಹಾಗಾಗಿ ಒಳ್ಳೆತನ ಮುಖದಲ್ಲೇ ಕಾಣಿಸ್ತಾ ಉಂಟು. ಆಯನ ಮುಖದಲ್ಲಿರುವ ಕ್ರೂರತೆ ಮುಖದಲ್ಲಿಲ್ಲ. ಅಂದ್ರೆ ಒಳ್ಳೆತನ ಮುಖದಲ್ಲೇ ಬಂದೋದು. ಒಡನಾಟ ಏನೇನು ಮಾಡಿಸ್ತದೋ ದೇವರಿಗೆ ತೊಂದರೆ ಇಲ್ಲ. ನೀವು ಬೇಕಾದದ್ದನ್ನು ಕೇಳಿ ಪಡಿಬೇಕು.
ವಿಪರೀತ ವೈಪರೀತ್ಯ ಇವರಲ್ಲಿ ನಾವು ಎಣಿಸಲಾರದ ಏನೋ ಅನುಮಾನ. ಸಾವಿರ ಸಾವಿರ ಲಕ್ಷೋಪಲಕ್ಷ ಸಂಖ್ಯೆಯ ಬ್ರಾಹ್ಮಣರಿಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಗೌರವಿಸಿದ್ದೇವೆ, ಅವರನ್ನು ಉಪಚರಿಸಿದ್ದೇವೆ. ಹಾಗಾದ್ರೆ ಅವರನ್ನೆಲ್ಲ ಉಪಚರಿಸುವಾಗ ನಮಗೆ ಯಾವ ಅನುಮಾನವೂ ಬಾಧಿಸಲಿಲ್ಲ, ಯಾವ ಶಂಕೆಯೂ ಅವರ ವರ್ತನೆಯಲ್ಲಿ ಕಾಣಲಿಲ್ಲ. ಆದರೆ ಇವರು ಯಾಕೋ ಏನು ಪ್ರತಿ ವ್ಯವಹಾರ, ಪ್ರತಿ ಆಚಾರ ವಿಚಾರ, ಅವರ ಆಂಗಿಕವಾದಂತಹ ಚಲನ ವಲನ ಇದನ್ನೆಲ್ಲ ಗಮನಿಸಿದ್ರೆ ಇವರು ವಸುಧಾಮರರಲ್ಲ, ಇವರು ಬ್ರಾಹ್ಮಣರಲ್ಲ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬರುವ ಬ್ರಾಹ್ಮಣರಿಗೆ ಸ್ವಾಗತ ದ್ವಾರ, ಪ್ರವೇಶ ದ್ವಾರ ಅಲ್ಲಿ ಎದುರುಗಡೆ ಬಂದ ಲಕ್ಷೋಪಲಕ್ಷ ಸಂಖ್ಯೆಯ ಬ್ರಾಹ್ಮಣರು ಆ ಎದುರು ಬಾಗಿಲಿನಿಂದಲೇ ಬಂದಿದ್ದಾರೆ. ಇವರು ಬಂದದ್ದಲ್ಲಿ ಅಪರದ್ವಾರ ಬಂದ್ರೆ ಮನೆ ಹಿಂಬದಿ ಬಾಗಿಲಿಂದ ಬಂದಿದ್ದಾರೆ. ಮನೆ ಹಿಂಬದಿ ಬಾಗಿಲಿಂದ ಯಾರಾದ್ರೂ ಒಳಗೆ ಬಂದ್ರು ಅವ್ರ ಮನೆ ತೆಗೆದ್ರು ಲೆಕ್ಕ. ಬಂದರೆ ಇವರು ಬಂದದ್ದು ನನ್ನ ಗೃಹ ಸರ್ವನಾಶಕ್ಕಾಗಿ ಎನ್ನುವುದಕ್ಕೆ ಅನುಮಾನ ಇಲ್ಲ. ಬರುವಾಗಲೇ 3 ಜನ ಒಟ್ಟಾಗಿ ಬಂದಿದ್ದಾರೆ. 3 ಜನ ಬ್ರಾಹ್ಮಣರು ಒಟ್ಟಾಗಿ ಹೋಗುವುದಿಲ್ಲಿಗೆ ಶ್ರಾದ್ದಕ್ಕೆ ಬಂದ್ರೆ ಇವ್ರು ನನ್ನ ಪೂಜೆ ಮಾಡ್ಲಿಕ್ಕೆ ಬಂದಂತ. ಅಷ್ಟೇ ಅಲ್ಲ, ನಾವು ನಮಸ್ಕಾರ ಮಾಡುವುದಕ್ಕಿಂತ ಪೂರ್ವದಲ್ಲಿ 3 ಕೈ ಎತ್ತಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದರಲ್ಲಿ ರಹಸ್ಯ ಅಡಗಿದೆ. ಯಾವ ಬ್ರಾಹ್ಮಣರಾದವರು ನಮಸ್ಕಾರ ಮಾಡುವ ಮೊದಲೇ ಒಬ್ಬನಿಗೆ ಆಶೀರ್ವಾದ ಮಾಡಿದ್ರು, ಆಶೀರ್ವಾದ ಮಾಡ್ಕೊಂಡ ನ್ಯಾಗಿ ಬಿದ್ದು ಹೋದಂತೆ ಲೆಕ್ಕ. ನೀ ಹಾಳಾಗಿ ಹೋಗುವಂತೆ ಮೊದಲೇ ಆಶೀರ್ವಾದ ಮಾಡು. ಅಂದರೆ ಇವರು ನನ್ನ ಸರ್ವನಾಶವನ್ನೇ ಹಾರೈಸಿದವರು. ಬರುವಾಗಲೇ ಈ ಎಡಗಾಲ ಮುಂದಿಟ್ಟುಕೊಂಡು ಸತ್ತಿದ್ದಾರೆ. ಏನು ಬಲಗಾಲಿಗೆ ರೋಗ ಹಿಡಿದಿದೆಯಾ ಇವರಿಗೆ? ಮಾತ್ರ ಅಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ವರ್ತನೆ, ಆಂಗಿಕವಾದಂತಹ ಚಲನವಲನ. ಈ ಎದುರುಗಡೆ ಇದ್ದವ ನಾವು ಸಾಧಾರಣ ಕದವನ್ನೇ ಅಲ್ಲ, ಭಾಳ ಜನರಿಗೆ ನೀರು ಕೊಟ್ಟೆ ಬಂದವ ಅಂತ ಕಾಣಿಸ್ತದೆ. ಭಾಳ ದೊಡ್ಡ ಕುಟುಂಬದಲ್ಲೇ ಬಂದವ ಆಗಿರ್ಬೇಕವ. ಅವಲ್ಲೇ ನಿಂತುಕೊಂಡಿದ್ದಾನೆ. ಅವನ ಕಣ್ಣಲ್ಲಿಯೇ ಸನ್ನೆ, ತುಟಿಯಲ್ಲಿಯೇ ಮಾತು, ನಾಲಿಗೆಯೇ ಬೇಡ ಅವನಿಗೆ. ಅವನ ಆಂಗಿಕವಾದಂತಹ ಚಲನೆ ಯಾವುದೋ ರಹಸ್ಯವನ್ನ ಸ್ಫೋಟಿಸಬಾರದು ಎನ್ನುವ ಕಾಪಿಡುವಂತಹ ಗುಟ್ಟು ಎನ್ನುವುದು ಅರ್ಥ ಆಗ್ತಾ ಇದೆ. ಅವನ ಮನಸ್ಸಿನಲ್ಲೇ ಹೇಳ್ತಾ ಇದ್ದಾನೆ, ಹಾರು ಮಾಗದ ಹಾರು, ನಮ್ಮ ಕಡೆ ಒಂದು ಬರಲಿ ನಿಲ್ಲಿಸ್ಕೊಡ್ತೇನೆ ಅಂತ ಆಡ್ತಾ ಇದ್ದಾನೆ. ಹಾಗಾದ್ರೆ ಅದುವೇ ಸತ್ಯ ಆಗಿರಬಹುದಾ? ಆ ಮಧ್ಯದಲ್ಲಿದ್ದವ ಅವನ ದೇಹ ಸ್ಪರ್ಶ ಮಾಡಿದಾಗ ಹೆಬ್ಬಂಡೆಯನ್ನು ಮುಟ್ಟಿದ ಅನುಭವ ಆಗ್ತಾ ಇದೆ. ಬ್ರಾಹ್ಮಣರೇ ಹೌದು ಅಂತಾದರೆ ದೈಹಿಕವಾದಂತಹ ಕಾಠಿಣ್ಯತೆ ಹಾಗಿರುವುದಿಲ್ಲ. ಇವನಲ್ಲಿ ಕಾಠಿಣ್ಯತೆ ಉಂಟು ಅಂತಾದರೆ ಇವ ಬ್ರಾಹ್ಮಣನಲ್ಲ. ಆ ಕೊನೆಗೆ ನಿಂತವ ಒಳ್ಳೆಯ ಕುಟುಂಬದವ ಅಂತ ಮಾಡಿದೆ, ಅವನು ಮೋಸಗಾರನೇ. ಹೇಗೆ ಅವನ ಫಲಭುಜವನ್ನು ಸ್ಪರ್ಶಿಸುತ್ತಾ ಇರುವ ಹಾಗೆ ಶಿಲೆಯ ಮೇಲೆ ಕೈಯಾಡಿಸಿದ ಅನುಭವವಾಗುತ್ತಾ ಇದೆ. ಕ್ಷತ್ರಿಯನಾದವ ಬತ್ತಳಿಕೆಯನ್ನು ಬಿಗಿದಾಗ ಉಂಟಾಗುವಂತಹ ಕೆಟ್ಟದಟ್ಟವಿಕೆ ಅವನ ಭುಜದಲ್ಲಿ ಕಾಣಿಸ್ತಾ ಇದೆ. ಇದರ ಅರ್ಥ ವಸುಧಾಮರರಲ್ಲ ಇವರು, ಬ್ರಾಹ್ಮಣರಲ್ಲ ಅಂತಾದ್ರೆ ಯಾರು? ಬ್ರಾಹ್ಮಣರಿವರಲ್ಲ ಎನ್ನುವುದು ದಿಟವಾಯಿತು. ಹಾಗಾದ್ರೆ ಯಾರು, ಯಾಕಾಗಿ ಬಂದವರು? ನನ್ನಲ್ಲಿ ನಾನು ಯೋಚಿಸುತ್ತಾ ಹೋದ ಹಾಗೆ ಈಗ ಅರ್ಥ ಆಯಿತು. ಏನೋ ಆಶ್ಚರ್ಯ, ನಾನೊಂದನ್ನು ಎಣಿಸಿದರೆ ದೇವರು ಮತ್ತೊಂದನ್ನು ಎಣಿಸಿದೆ ಎನ್ನುವ ಹಾಗೆ. ರಕ್ಷಣೆಗಾಗಿ ಮರದ ನೆಳಲಿಗೆ ಹೋದರೆ ಮರವೇ ಕುಸಿದು ನೆತ್ತಿಯ
ಶಾಂತಿ, ಅದ್ಭುತ ಶಾಂತಿಯಿಂದ ನಾಡಿಗೆ ಬರಬಹುದಾದ ಆಪತ್ತನ್ನು ನಿವಾರಿಸಿಕೊಳ್ಳೋಣ ಅಂತ ಮುಂದಾದರೆ ಇವರೇ ಆಪತ್ತು ತರ್ತಾ ಇದ್ದಾರೆ. ಯಾಕೆ? ಬ್ರಾಹ್ಮಣರಿವರಲ್ಲ ಎನ್ನುವುದು ಸ್ಪಷ್ಟ, ವೇಷಧಾರಿಗಳಾಗಿ ಬಂದವರು ಎನ್ನುವುದು ಅಷ್ಟೇ ಸ್ಪಷ್ಟ. ಯಾಕೆ ಬರ್ತಾರೆ ವೇಷಧಾರಿಗಳು? ಎನ್ನಳು ಬಯಸಿ ಹೋರಾಟವನ್ನು ಇಚ್ಛಿಸಿ ಮಾಧವನನ್ನ ಕಾದಾಟದಲ್ಲಿ ಮಣಿಸಬೇಕು ಎನ್ನುವುದಾಗಿ ನಿರ್ಧರಿಸಿ ನಮ್ಮ ನಾಡಿನ ಮೇಲೆ ದಾಳಿ ಇರಿಸಿರುವ ಕ್ಷತ್ರಕುಮಾರರು ಇವರು. ಕ್ಷತ್ರಿಯರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಕ್ಷತ್ರಿಯರೇ ಹೌದು ಅಂತಾದರೆ ಯಾರಿದ್ದಾರೆ? ನನ್ನ ಕಾರಾಗೃಹದಲ್ಲಿ ತಂದಿರಿಸಿದ್ದೇನೆ. ಭೂಲೋಕದಲ್ಲಿರುವ 87 ಮಂದಿ ಅರಸು ಮಕ್ಕಳು ನನ್ನ ಕಾರಾಗೃಹದಲ್ಲಿ ಕೊಳೆಯುತ್ತಾ ಇದ್ದಾರೆ. ಅಂಥದ್ರಲ್ಲಿ ಹೋರಾಟವನ್ನೇ ಬಯಸಿ ಬಂದವರು ಇವರು ಹೌದು ಅಂತಾದರೆ ಯಾರಿದ್ದಾರೆ ಅರಸು ಮಕ್ಕಳು ಹೊರಗಡೆ? ಇಲ್ಲವೇ ಇಲ್ಲ ಅಂತಲ್ಲ, ಒಂದು ಕೆಲವು ತಲೆ ಹೊರಗಡೆ ಉಂಟು. ಈಗ ಮಹಿಳೆಯಳು ನಾಗಪುರದ ಅರಸುಗಳು, ಹಸ್ತಿನಾವತಿಯ ಸುಯೋಧನ, ಸಾಮ್ರಾಟ ಸುಯೋಧನ, ಆ ಕೌರವೇಶ್ವರ ಅವ ಹೊರಗಡೆ ಇದ್ದಾನೆ. ಅವ ಏನಾದರೂ ನಮ್ಮ ಮೇಲೆ ಮುಗಿಮೀರುವುದಕ್ಕಾಗಿ ಬಂದನ? ಅವನಿಗೂ ನಮಗೂ ಒಂದು ರೀತಿಯ ಅಪವಿತ್ರ ಮೈತ್ರಿ ಆದ ಹಾಗೆ. ಅಂದರೆ ನಮ್ಮ ಸುದ್ದಿಗೆ ಅವರು ಬರಬಾರ್ದು, ಅವ್ರ ಸುದ್ದಿಗೆ ನಾವು ಹೋಗುವುದಿಲ್ಲ. ನಾವು ಹೋದ ಕಡೆ ಅವ್ರು ತಲೆ ಹಾಕಬಾರ್ದು, ಅವ್ರು ಹೋದ ಕಡೆ ನಾವು ತಲೆ ಹಾಕುವುದಿಲ್ಲ. ಎರಡೂ ಕಡೆ ಕ್ಷೇಮ, ಸಂಪಾದನೆ ಅಷ್ಟು ಸಿಗ್ತದೆ, ನಮ್ಮಷ್ಟಕ್ಕೆ ನಾವಿರೋಣ. ಒಂದು ಅನಿಯಮಿತವಾದಂತಹ ಹೊಂದಾಣಿಕೆ. ಹಾಗಾಗಿ ಕೌರವ ಬರಲಿಕ್ಕಿಲ್ಲ. ಅವನ ತಮ್ಮಂದಿರು ಯಾರಾದರೂ ಧೈರ್ಯ ಮಾಡ್ತಾರ? ಆಟಕ್ಕುಂಟು ಲೆಕ್ಕಕ್ಕಿಲ್ಲ. 99 ಸಂಖ್ಯೆ ಉಂಟು ಬಿಟ್ಟರು ಲೆಕ್ಕಕ್ಕೆ ಬರುವುದು ಒಂದೂ ಇಲ್ಲ. ಹಾಗಾಗಿ ಕೌರವನು ಅಲ್ಲ, ಅವನ ತಮ್ಮಂದಿರು ಅಲ್ಲ. ಆಮೇಲೆ ಅವರನ್ನು ಹೊರತುಪಡಿಸಿದರೆ ಅಲ್ಲಿಯೇ ಇಂದ್ರಪ್ರಸ್ಥದಲ್ಲಿ ಪಾಪದ ಪರದೇಶಿ ಮಕ್ಕಳಿದ್ದಾರೆ. ಆ ಪಾಂಡವರು 5 ಜನ ಪಾಪ ಅಲ್ಲೂ ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ. ಸ್ಥಾನಮಾನತೆಗಾಗಿ ಪ್ರಯತ್ನಿಸ್ತಾ ಇರುವಂತಹ ಧರ್ಮರಾಜ ಹಲವು ಅರಸು ಮಕ್ಕಳನ್ನು ಗೆಲ್ಲಿರುವಂತಹ ನನ್ನಲ್ಲಿ ಹೋರಾಟ ಮಾಡುವುದರ ಮೂಲಕವಾಗಿ ಚಕ್ರವರ್ತಿಯಾಗೋಣ ಎನ್ನುವ ಕನಸು ಕಂಡು ಬಂದನ. ಖಳನಲ್ಲ ಧರ್ಮಜ, ಅವಷ್ಟೆಲ್ಲ ಕೆಟ್ಟವ ಅಲ್ಲ. ಮತ್ತೆ ಸದ್ಯದ ಮಟ್ಟಿಗೆ ನಮ್ಮನ್ನೆಲ್ಲ ಎದುರು ಹಾಕೊಂಡ್ರೆ ಇದು ಬದುಕುವುದು ಕಷ್ಟ ಅಂತ ಅವನಿಗೂ ಗೊತ್ತು. ಹಾಗಾಗಿ ನಮ್ಮಂಥವ್ರ ಮೇಲೆಲ್ಲ ಬರುವ ಪ್ರಯತ್ನ ಮಾಡಲಿಕ್ಕಿಲ್ಲ. ಅವ ಸಜ್ಜನ, ಸಾತ್ವಿಕ. ಹಾಗಂತ ಅವನು ತಮ್ಮಂದಿರು ಒಂದಿಬ್ಬರಿದ್ದಾರೆ, ಮಹಾ ಅಧಿಕ ಪ್ರಸಂಗಿಗಳು. ಅಯ್ಯೋ, ಹೊಡೆದಾಟ, ಹೋರಾಟ, ಕಾದಾಟ ಅಂದ್ರೆ ನಾ ಮುಂದೆ ತಾ ಮುಂದೆ ಅಂತ ಬರ್ತಾರೆ. ಇರ್ಲಿಕ್ಕೆ 4 ಜನ ಇದ್ದಾರೆ, ಕೊನೆಯವರಿಬ್ಬರು ಅಷ್ಟಕ್ಕಷ್ಟೇ. ನಕುಲ ಸಹದೇವ, ಪಂಚಪಾಂಡವರು, ಚಲಾವಣೆಯಲ್ಲಿರುವ 3 ಪಾಂಡವರು ಮಾತ್ರ. ಹಾಗಾಗಿ ಆ ಮಧ್ಯದಲ್ಲಿರುವಂತಹ ಭೀಮಾರ್ಜುನರು ಬಂದ್ರ ಅನ್ನ ಹಾಕಿದ ಗೆರೆಯನ್ನು ದಾಟುವವರಲ್ಲ. ಹಾಗಾಗಿ ಭೀಮಾರ್ಜುನರು ಬರುವವರಲ್ಲ. ಇವರು ಯಾರು ಅಲ್ಲದೆ ಯಾದವರು ಹಿಂದೆ ಮುಮ್ಮಡನೆ ಹರಿಗಳಾಗಿ ಕಾದಿಹರು. ಆ ಯಾದವಾಗ್ರೇಸರ ಬಲರಾಮ, ಅವನ ತಮ್ಮ ಕೃಷ್ಣ. ಅಯ್ಯೋ, ನಾಚಿಕೆಗೇಡು. 1, 2, 17 ಬಾರಿ ಆ ಕೃಷ್ಣ ಬಲರಾಮರನ್ನು ಅಟ್ಟಿಸಿಕೊಂಡು ಹೋಗಿದ್ದೆ. ಪಾಪಿ ಮಕ್ಕಳು ಬರ್ತಾರೆ, ನನ್ನ ಮುಖ ನೋಡಿದಾಗ ಓಡ್ತಾರೆ, ಬರ್ತಾರೆ, ಓಡ್ತಾರೆ. ಹಾಗಾಗಿ 17 ಬಾರಿ ಹೋದ ನಾನೇನು 18ನೇ ಬಾರಿಯೂ ಇಷ್ಟೇ ಇವರು ಹಣೆ ಬರ ಅಂತ ಮತ್ತೆ ಹೋಗಲಿಲ್ಲ. ಆಮೇಲೆ ವರ್ತಮಾನ ಗೊತ್ತಾಯಿತು. ಸಮುದ್ರ ಪಾಲಾದಂತಹ ಕುಶಸ್ಥಲಿಯನ್ನ ಮೇಲೆಬ್ಬಿಸಿ ದ್ವಾರಕಾವತಿ ಎನ್ನುವುದಾಗಿ ಹೊಸ ಹೆಸರನ್ನು ಇರಿಸಿ ಅಲ್ಲಿ ಹೊಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ ಬಲರಾಮ. ಅರಸ ಬಲರಾಮನಂತೆ, ಕೃಷ್ಣ ಯುವರಾಜನಂತೆ. ಎಲ್ಲಿಯಾದರೂ ದ್ವಾರಕೆಯಿಂದ ಮತ್ತೆ ಇಲ್ಲಿಗೆ ಬಂದನ, ದ್ವಾರಕೆಯಲ್ಲಿ ಒಂದು ವಿಶೇಷ ಉಂಟಂತೆ. ಯಾವ ಕಡೆ ನೋಡಿದ್ರು ಬಾಗಿಲು, ಬಾಗಿಲುಗಳಿಂದಲೇ ಆವೃತ್ತವಾದದ್ರಿಂದ ದ್ವಾರಕಾ ಪಟ್ಟಣ. ಏನು ಒಂದು ನಾಡಿಗಷ್ಟೇ
ಯಾವುದೆಲ್ಲ ಬಾಗಿಲುಗಳ ಅನಿವಾರ್ಯತೆ ಅಂತ ಕೇಳಿದೆ. ಆಗ ಬಲ್ಲವರು ಉತ್ತರಿಸಿದರು, ನನ್ನ ಮೇಲಿನ ಭಯ ಅಂದ್ರೆ ನನ್ನ ಹೆದರಿಕೆ ಸಮುದ್ರ ಮಧ್ಯದಲ್ಲಿ ಹೋದ್ರೆ ಉಂಟು ಅವರಿಗೆ. ನಾನು ಈ ಕಡೆ ಬಾಗಿಲಿಂದ ಬಂದ್ರೆ ಅವರು ಒಂದು ಓಡ್ಲಿಕ್ಕೆ, ನಾನು ಆ ಕಡೆ ಬಾಗಿಲಲ್ಲಿ ಬಂದ್ರೆ ಅವರು ಇನ್ನೂ ಓಡ್ಲಿಕ್ಕೆ ಅಂತಾರೆ. ಹೇಳಿಗಳಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಹಾಗಾಗಿ ಬಲರಾಮ ಕೃಷ್ಣರು ಬರುವ ಧೈರ್ಯ ಮಾಡ್ತಾರ. ಅವ ಹಿರಿಯ ಬಲರಾಮ ಸರಿ ಇಲ್ಲಂತೆ. ಅವನಿಗೆ ಬೆಳಿಗ್ಗೆ ಹೇಳಿದ್ದು ಸಾಯಂಕಾಲ ನೆನಪಿರುವುದಿಲ್ಲ, ಸಂಜೆ ಯಾರ್ಯಾರಿಗೆ ಮಾತು ಕೊಟ್ಟಿದ್ದೇನೆ ಎನ್ನುವುದು ಬೆಳಿಗ್ಗೆ ಕೇಳಿದ್ರೆ ನೆನಪಿರುವುದಿಲ್ಲ. ಅಯ್ಯ, ಅವ ಕಂಠ ಪೂರ್ತಿ ಇದಂತ. ನೀವು ನಮ್ಮಂತ ಸಂಭಾವಿತರೆಲ್ಲ ವಿಷಯ ಮಾತಾಡಬಾರದು. ಗೊತ್ತಾಯ್ತು. ಅಭಿಮಾನ ದೊಡ್ಡದು, ನಿಮಗೆ ನೋವು ಮಾಡುವುದಿಲ್ಲ. ಅಲ್ಲಿಗೆ ಬಿಟ್ಟೆ ನನ್ನ ಬಗ್ಗೆ ನಿಮಗೆ ಗೊತ್ತು. ಅಂದರೆ ಬಲರಾಮ ಬರುವ ಹಾಗಿಲ್ಲ. ಇನ್ನು ಅವನ ತಮ್ಮ ಕೃಷ್ಣ, ಆ ಕೃಷ್ಣ ಬಂದ್ರೆ ಎಷ್ಟು, ಬರದೆ ಹೋದರೆಷ್ಟು. ನೊರಜನ್ನ ಹೊಸಕಿದ ಹಾಗೆ ಹೊಸಕಿ ಗಾಳಿಯಲ್ಲಿ ಹಾರಿಸಿಬಿಟ್ಟೆ. ಸಾಗರೋಪಾಂತದ ಅರಸು ಮಕ್ಕಳು, ನಾನು ಭೋಗಿಸಿಬಿಟ್ಟಿರುವ ಮುತ್ತುಗಳು, ನಾನು ಧರಿಸಿ ಬೀಸಾಡಿದ ನನ್ನ ವಸನಗಳು, ನಾನು ಹಾಕಿ ಹಳದಾದ ಮೇಲೆ ಬೇಸಾಡಿದ ನನ್ನ ಪಾದರಕ್ಷೆಗಳು. ಹಾಗಾದರೆ ಯಾರೂ ಬಂದೇ ಇದ್ದ ಮೇಲೆ ಇವರು ನನ್ನಷ್ಟಕ್ಕೆ ನಾನು ಯೋಚನೆ ಮಾಡುವುದು ಯಾಕೆ? ಎದುರುಗಡೆ ಇದ್ದಾರಲ್ಲ, ವೇಷ ಮಾಡ್ಕೊಂಡು ಬಂದಿದ್ದಾರೆ, ಅವರಲ್ಲೇ ಒಂದು ಮಾತು ಕೇಳಿದ್ರು.
ಕಾರಣ ನೀವು ನಿಜವನ್ನ ಮರೆಸಿ ವೇಷವನ್ನ ಧರಿಸಿ ನಮ್ಮ ಪುರಪ್ರವೇಶ ಮಾಡಿದವರು ಎನ್ನುವುದು ಅರ್ಥ ಆಯಿತು. ಸರಿ. ಹಾಗಾಗಿ ವೇಷ ಧರಿಸಬೇಕಾದ ಅನಿವಾರ್ಯತೆ ಏನು?